ಶೋಭಿತಾ ಅವ್ರ ಕುಟುಂಬದ ಜೊತೆ ಏನಾದ್ರು ಮಾತಾಡೋ ಅಪ್ಡೇಟ್ಸ್ ಏನಾದ್ರು ತಗೊಂಡ್ರ ಅಂತ ಹೇಗೆ ನಡೀತಾ ಇದೆ ಏನಲ್ಲಿ ಕಾರ್ಯಗಳು ಅಂತ? ಮಾಡಿದ್ದೆ ನಾನು ಫೋನ್ ನಿನ್ನೆನೂ ಮಾಡಿದ್ದೆ, ಅವರ ಸಿಸ್ಟರ್ ಜೊತೆ ಮಾತಾಡಿದೆ. ಏನಂದರೆ ಏನಂತ ಇದು ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಥರ ಆಗ್ಬಿಡತ್ತೆ. ನಾವು ಅವ್ರಿಗೆ ಕೇಳೋದಕ್ಕೆ ಅವ್ರಿಗೆ ಉತ್ತರ ಕೊಡೋಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ ಈ ಸ್ಟೇಜಲ್ಲಿ. ಸೊ ನಿನ್ನೆ ಇನ್ನೂ ಜರ್ನಿಯಲ್ಲಿದ್ದೀವಿ ಅಂತಂದರು. ಇವತ್ತು ಬೆಳಗ್ಗೆ ಮಾತಾಡಿದೆ ಸುಮಾರು ಒಂದು 8-8 ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ ನಾವು, ನಾನು ಬಾಡಿ ಬರಬೇಕು, ವೆಯ್ಟ್ ಮಾಡ್ತಿದ್ದೀವಿ ಅಂತ ಅಂದರು. ಸೊ ಅದಾದಮೇಲೆ ಬಂದಮೇಲೆ ನಾನು ಫೋನ್ ಮಾಡ್ತೀನಮ್ಮ ಅಂತಂದರು. ಸೊ ಪದೇ ಪದೇ ಮಾಡಿ ಒಂಥರ ಅದು ಹಿಂಸೆ ಕೊಡೋಕ್ಕೂ ಇಷ್ಟ ಆಗೋದಿಲ್ಲ. ಬಟ್ ನಮಗೆ ಇದು ಕ್ಯೂರಿಯಾಸಿಟಿ ಅಂತೂ ಖಂಡಿತ ಅಲ್ಲ. ಆದರೆ ಅವಳಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸರ್. ನಾನು ಪ್ರೈಮರಿ ರಿಪೋರ್ಟಲ್ಲಿ ಏನಾದರೂ ಸಿಕ್ಕಿದೆಯಾ, ಏನಾದರೂ ಮಾಹಿತಿ ಸಿಕ್ಕಿದೆ ಯಾವ ಕಾರಣಕ್ಕೆ ಅಂತ? ಇಲ್ಲ, ಇನ್ನೂ ಅವರು ಬಾಡಿ ಕೊಟ್ಟಿಲ್ಲ ಅಂತಂದರೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೋಸ್ಟ್ಲಿ ಬಂದಿಲ್ಲ ಅಂತಲೇ ಅರ್ಥ. ಸೊ ಅದು ರಿಪೋರ್ಟ್ ಬರಬೇಕು, ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ಕನ್ಕ್ಲೂಡ್ ಮಾಡ್ಕೊಳಕ್ಕಾಗತ್ತೆ. ನಾವು ಇಲ್ಲಿ ಕೂತ್ಕೊಂಡು ಏನೂ ಗೆಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಅಂಥ ಹುಡುಗಿ ಅಲ್ಲ ಅಂತಂತೂ ನಾನು ಖಡಾಖಂಡಿತವಾಗಿ ಹೇಳ್ತೀನಿ ನಾನು. ನಿಮ್ಮೊಟ್ಟಿಗೆ ಬೇರೆ ಸರ್ಕಲ್ ಏನಾದ್ರು ಇತ್ತು, ಅವರು ತುಂಬ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂದರೆ ಕಿರುತೆರೆನಲ್ಲಿ ಅಥವಾ ಬೆಳ್ಳಿತೆರೆ ಕಡೆಯಿಂದ? ಅವಳು ತುಂಬ ಅಟ್ಯಾಚ್ ಆಗ್ತಿರಲಿಲ್ಲ ಯಾರಿಗೂ. ತುಂಬ ಕಡಿಮೆ ಜನಕ್ಕೆ ಅವಳದು ಒಂದು ಅಟ್ಯಾಚ್ಮೆಂಟು ಇದ್ದಿದ್ದು. ಅದೂ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಆಗಿರ್ತಿತ್ತು. ಈಗ ನಾನೇ ಒಂದಷ್ಟು ಫ್ರೆಂಡ್ಸ್ ಗ್ಯಾಂಗು ಎಲ್ಲ ಇದಾದಾಗ ನನಗೆ, ಅಕ್ಕ ಯಾಕೆ ಸುಮ್ಮನೆ ನೀವು ಹೀಗೆ ದುಡ್ಡು ಸ್ಪೆಂಡ್ ಮಾಡ್ತೀರಾ, ಎಲ್ಲರೂ ಬರ್ತಾರೆ, ತಿಂತಾರೆ, ಕುಡಿತಾರೆ, ಹೋಗ್ತಾರೆ, ಬಟ್ ಇದೇ ಥರ ನಿಮ್ಮನ್ನು ಯಾರು ಕರೆದು ಟ್ರೀಟ್ ಮಾಡ್ತಿದ್ದಾರೆ ಚೂರು ಯೋಚನೆ ಮಾಡಿ ಅಂತ ಅವಳು ನನಗೆ ಆ್ಯಕ್ಚುಲಿ ಒಂದು ಸಜೆಷನ್ ಕೊಟ್ಟಿದ್ಲು. ಅರೆ ಹೌದಲ್ವ, ಇವಳು ಹೇಳ್ತಾ ಇರೋದು ಎಷ್ಟು ನಿಜ ಅಲ್ವಾ. ಆ್ಯಕ್ಚುಲಿ ಹೌದು. ಈಗ ನಮಗೆ ಒಂದು ಫ್ರೀ ಟೈಮ್ ಇದ್ದಾಗ ಓಕೆ ಎಲ್ಲರೂ ಬನ್ನಿ ಸಿಗೋಣ, ಒಂದು ಕಡೆ ಸೇರೋಣ ಅಂತ ಅಂತೀವಿ. ಅದೇ ಥರ ನಿಮ್ಮನ್ನು ಯಾರು ಟ್ರೀಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್, ಎಕ್ಸಾಕ್ಟ್ ಪಾಯಿಂಟ್ ಅವಳು ಕ್ಯಾಚ್ ಮಾಡಿದ್ಲು. ಸೊ ಹೀಗೆ ಅವಳು ನನಗೆ ಸಜೆಷನ್ ಕೊಟ್ಟಂಥ ಹುಡುಗಿ. ಸೊ ಹಾಗಿರುವಾಗ ನನಗೆ ಬುದ್ಧಿ ಮಾತು ಹೇಳಿದಾಳೆ ಅಂದರೆ ಅವಳಲ್ಲಿ ಆ ಬುದ್ಧಿ ಇದೆ ಅಂತ. ಸೊ ಅವಳು ಆ ಥರ ಅಷ್ಟೊಂದು ಬೆರಿತಾ ಇರಲಿಲ್ಲ. ಬಟ್ ತುಂಬ ಕೆಲವರಲ್ಲಿ ಅವಳು ಕ್ಲೋಸ್ ಆಗಿದ್ದಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಳು ಅಂತ ಹೇಳ್ಬೋದು. ನಿಮ್ಮ ಅಟ್ಯಾಚ್ಮೆಂಟ್ ಬಗ್ಗೆ ಹೇಳಿದ್ದಾರೆ. 4-5 ಪ್ರಾಜೆಕ್ಟ್ಗಳು ಅಂತಂದರೆ ತೀರಾ ಹತ್ತಿರದ ಒಂದು ಹೇಳ್ಕೊಳಕ್ಕಾಗಲ್ಲ. ಆ ಥರದ ಒಂದು ಬೇಸರ ಸುದ್ದಿ ಕೇಳಿದಾಗ ನಿಮ್ಗೆ ಆಗಿರುತ್ತೆ. ಸೊ ಕೊನೆಯದಾಗಿ ಶೋಭಿತಾ ಅವ್ರನ್ನ ನಿಂತ್ಕೊಂಡು ಮಾತಾಡೋದಂದ್ರೆ ಅದೇ ಕೊನೆಯದಾಗಿ ಅನ್ನೋ ವರ್ಡೇ ತುಂಬ ಬೇಸರ ಕೊಡುವಂಥ ಪದ ಸರ್. ಆ್ಯಕ್ಚುಲಿ ಅದು ವೆರಿ ಹಾರ್ಡ್ ಟು ಡೈಜೆಸ್ಟ್. ಅದು ಅವಳನ್ನ ನೆನೆಸ್ಕೊಂಡಾಗ ಅವಳು ಚೆಂದ ರೆಡಿ ಆಗ್ತಾ ಇದ್ದಿದ್ದಿರ್ಬೋದು. ಈಗ ಏನಾಗುತ್ತೆ ಅಂದರೆ ಸೆಟ್ಟಲ್ಲಿ ನಾವು ಯಾವುದೋ ಒಂದು ಸ್ಪೆಷಲ್ ಎಪಿಸೋಡ್ ಅಂತಿರುತ್ತೆ, ಏನೋ ಒಂದು, ಅದಕ್ಕೆ ತುಂಬ ಚೆನ್ನಾಗಿ ರೆಡಿ ಆಗಬೇಕಾಗತ್ತೆ. ಜ್ಯುವೆಲ್ಸ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು. ಅವಳಲ್ಲಿ ಭೇದ ಭಾವ ಇರಲಿಲ್ಲ. ಅವಳ ಹತ್ರ ಏನಾದ್ರು ಇತ್ತು ಅಂದರೆ ಇದು ತೊಗೊಳ್ಳಿ ಅಕ್ಕ, ಇದು ನಿಮಗೆ ಇದಕ್ಕೆ ಮ್ಯಾಚ್ ಆಗುತ್ತೆ, ಇದನ್ನು ತೊಗೊಳ್ಳಿ. ಸೊ ಹಿಂಗೆ ಆ ಒಂದು ನೇಚರ್ ಇತ್ತು ಹುಡುಗಿನ. ಸೊ ಹಂಗೆ ಇನ್ನೊಬ್ರುಗಳು ಕೊಡ್ತಿದ್ದಾಗ ಅವಳು ಅಷ್ಟೇ ಚೆಂದ ರೆಡಿ ಆಗ್ತಿದ್ದಲ್ಲ. ಇವತ್ತಿನ ದಿನ ಅವಳನ್ನ ಈಗ ನ್ಯೂಸಲ್ಲಿ ನಾನು ನೋಡಿದಾಗ ಬಾಡಿ ಅಂತಾರೆ, ಅದು ಕೆಲವೊಂದು ಪದಗಳು ತುಂಬ ಅದು ಹಾಂಟ್ ಆಗ್ತಿದೆ. ಆ್ಯಕ್ಚುಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಪಾರ್ಥಿವ ಶರೀರ ಅಂತಾರೆ, ಇನ್ನೊಂದು ಬಾಡಿ ಬಂದಿಲ್ಲ ಅಂತಾರೆ. ನಾವು ಬದುಕಿದ್ದಾಗ ಅವಳು ಅವನು ಅಥವಾ ಅವರು ಇವರು ಮಾತಾಡ್ತೀವಿ. ಅದು ಜೀವ ಹೋಗಿದ ತಕ್ಷಣ ಅದು ಇದು ಆಗತ್ತೆ. ಆ ಒಂದು ಪದಗಳನ್ನ ಅವಳ ಮೇಲೆ ಬಳಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಆ್ಯಕ್ಚುಲಾಗಿ ತುಂಬ ಕಷ್ಟ ಆಗುತ್ತೆ. ಬಟ್ ಡೆಫಿನೆಟಾಗಿ ನಾವು ಅವಳನ್ನ ಮಿಸ್ ಮಾಡ್ಕೋತೀವಿ. ಒಂದು ನಮ್ಮ ಕಿರುತೆರೆ ಇರ್ಬೋದು ಅಥವಾ ಹಿರಿತೆರೆ ಇರ್ಬೋದು, ಒಂದು ಒಳ್ಳೆ ನಟಿನ ಕಳ್ಕೊಂಡಿದೆ ಇವತ್ತು. ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟಾಗಿ ಶಿ ಈಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಯಾವುದು ಮೋಸದಾಗೆ ಆ ಥರದ್ದೆಲ್ಲ ಇಲ್ಲದೆ ಇರೋಂಥ ಒಂದು ಪ್ಯೂರ್ ಹಾರ್ಟೆಡ್ ಸೋಲ್ ಅವಳು. ಸೊ ಡೆಫಿನೆಟ್ಲಿ ವಿ ಮಿಸ್ ಹರ್. ಏನಾಗಿದೆ ಅನ್ನೋದು ಭಗವಂತನಿಗೆ ಗೊತ್ತು. ಅದು ಆಚೆ ಕಡೆ ಬರಲಿ, ಅವಳಿಗೊಂದು ನ್ಯಾಯ ಸಿಗಲಿ, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ವೀಣಾ ರಾವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.